ಕೋಟಿಗೊಬ್ಬ ಸಿನಿಮಾ ಶೂಟಿಂಗ್ ಮಾಡ್ತಿರ್ಬೇಕಿದ್ರೆ ಹಪ್ತಾ ವಸೂಲಿಗೆ ಅಂತ ರೌಡಿಗಳು ಬಂದಾಗ ಏನಾಯಿತು? ಈ ಶಾಟ್ ಯಾಕೋ ಸರಿಯಾಗಿ ಬಂದಿಲ್ಲ, ಇನ್ನೊಮ್ಮೆ ಶೂಟ್ ಮಾಡೋಣ ಅಂತ ವಿಷ್ಣು ಸರ್ ಅವರು ಯಾವ ಸೀನ್ ಬಗ್ಗೆ ಹೇಳಿದರು? ರಾತ್ರಿ ಇಡೀ ಶೂಟಿಂಗ್ ಮಾಡಿ ಮಲಗಿದ್ದಂತಹ ವಿಷ್ಣು ಸರ್ ಅವರನ್ನು ಬೆಳ್ಳಂಬೆಳಗ್ಗೆ ಇನ್ನೊಮ್ಮೆ ಶೂಟಿಂಗ್ ಮಾಡೋಣ ಅಂತ ಎಬ್ಸಕ್ಕೆ ಹೋದಾಗ ಏನಾಯಿತು? ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಸ್ನೇಹಿತರೆ, ಕೋಟಿಗೊಬ್ಬ ಸಿನಿಮಾದ ಒಂದು ಶೂಟಿಂಗ್ ಸಮಯದಲ್ಲಿ ನಡೆದಂತಹ ವಿಶೇಷ ಘಟನೆಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಕೋಟಿಗೊಬ್ಬ ಸಿನಿಮಾದ ಶೂಟಿಂಗು ಮುಂಬೈಯಲ್ಲಿ ತಾಜ್ ಹೋಟೆಲ್ ಎದುರುಗಡೆ ಆಗ್ತಾ ಇರುತ್ತೆ. ನಿಮಗೆಲ್ಲ ಈಗ ಅರ್ಥ ಆಗಿರಬೇಕು ಯಾವ ಸೀನ್ ಇದು ಅಂತ. ಆಶೀಶ್ ವಿದ್ಯಾರ್ಥಿಯವರು ಕೂಡ ಈ ಸೀನಲ್ಲಿ ಇರ್ತಾರೆ. ಈ ಸೀನನ್ನು ರಾತ್ರಿ ಇಡೀ ಶೂಟಿಂಗ್ ಮಾಡ್ತಿರ್ತಾರೆ. ಹೀಗಾಗಿ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಸಿನಿಮಾ ತಂಡ ಈ ಒಂದು ಶೂಟಿಂಗ್ನಲ್ಲಿ ಭಾಗವಹಿಸ್ತಿತ್ತು. ಈ ರೀತಿ ಹೊರಗಡೆ ರಾತ್ರಿ ಶೂಟಿಂಗ್ ಮಾಡಬೇಕಿದ್ರೆ ಹಪ್ತಾ ವಸೂಲಿಗೆ ಅಂತ ಗ್ಯಾಂಗ್ ಬರ್ಬೋದು ಅಂತ ಆಶೀಶ್ ವಿದ್ಯಾರ್ಥಿಯವರು ಸಿನಿಮಾ ತಂಡಕ್ಕೆ ಮೊದಲೇ ಒಂದು ಸಣ್ಣ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ಆದರೆ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗಿರಲ್ಲ. ಆದರೆ ಒಂದು ದಿನ ಈ ರೀತಿ ರಾತ್ರಿ ಹೊತ್ತು ಶೂಟಿಂಗ್ ಮಾಡ್ತಿರ್ಬೇಕಿದ್ರೆ ಸುಮಾರು ಒಂದು 2 ಗಂಟೆ ಇರ್ಬೋದು. ಆಗ ಒಬ್ಬ ವ್ಯಕ್ತಿ ಈ ಶೂಟಿಂಗ್ ಸ್ಪಾಟಿಗೆ ಬರ್ತಾನೆ. ಇವನು ಹಪ್ತಾ ವಸೂಲಿಗೆ ಬಂದಿದ್ದಾನೆ ಅಂತ ಸಿನಿಮಾ ತಂಡದವ್ರಿಗೆ ಗೊತ್ತಾಗುತ್ತೆ. ಸರಿ, ಏನು ಅಂತ ಮಾತಾಡೋಣ ಅಂತ ಸೂರಪ್ಪ ಬಾಬು ಅವರು ಹಾಗೂ ಒಂದು ಸಿನಿಮಾ ತಂಡದ 1-2 ಮಂದಿ ಆ ವ್ಯಕ್ತಿ ಹತ್ರ ಮಾತಾಡ್ತಾರೆ. ಅವನು ಹೀಗೆ ಮಾತಾಡ್ತಾ ಸಿನಿಮಾ ಯಾರದ್ದು ಅಂತ ಕೇಳ್ತಾನೆ. ಇವರು ವಿಷ್ಣುವರ್ಧನ್ ಅವರು ಈ ಸಿನಿಮಾದ ನಾಯಕರು ಅಂತ ಹೇಳ್ತಾರೆ. ಆ ವ್ಯಕ್ತಿ ಈ ಮಾತನ್ನು ಕೇಳಿದ ತಕ್ಷಣ ಸೀದಾ ಸೆಟ್ ಒಳಗಡೆ ಬಂದು ವಿಷ್ಣು ಸರ್ ಅವರ ಕಾಲಿಗೆ ನಮಸ್ಕರಿಸ್ತಾನೆ. ನಂತರ ಅವ್ರ ಜೊತೆ ಒಂದು ಫೋಟೋವನ್ನು ತೆಗೆದುಕೊಂಡು ಹಾಗೆ ಹೊರಟು ಬಿಡ್ತಾನೆ. ಅಷ್ಟರ ಮಟ್ಟಿಗೆ ವಿಷ್ಣು ಸರ್ ಅವರ ಹೆಸರು ಬಾಂಬೆಯಲ್ಲಿ ಪ್ರಚಲಿತವಾಗಿತ್ತು. ಅಲ್ಲಿರೋ ಒಂದು ಹಪ್ತಾ ವಸೂಲಿ ಮಾಡೋ ಗ್ಯಾಂಗ್ನ ಒಂದು ವ್ಯಕ್ತಿ ಕೂಡ ವಿಷ್ಣು ಸರ್ ಅವರ ಅಭಿಮಾನಿಯಾಗಿದ್ದ. ಈ ರೀತಿ ರಾತ್ರಿ ಶೂಟಿಂಗ್ ಮಾಡ್ತಿರ್ಬೇಕಿದ್ರೆ ಒಂದು ದಿನ ಬೆಳಗಿನ ಜಾವ ಸುಮಾರು 5-5:30 ತನಕನೂ ಈ ಶೂಟಿಂಗ್ ನಡೆದೋಗುತ್ತೆ. ಅಂದರೆ 4 ಗಂಟೆ ತನಕ ಶೂಟಿಂಗ್ ನಡೆದಿರುತ್ತೆ. ಅಲ್ಲಿಂದ ಹೋಟೆಲ್ಗೆ ಹೋಗೋಕ್ಕೆ ಸುಮಾರು 1.5 ತಾಸು ಬೇಕಾಗಿರುತ್ತೆ. ಇದಾದ ನಂತರ ವಿಷ್ಣು ಸರ್ ಅವರು ಬಂದು ಮಲಗಿರ್ತಾರೆ. ಆದರೆ ಡೈರೆಕ್ಟರ್ ಅವರು ಅದೇ ಬೆಳಿಗ್ಗೆ 7 ಗಂಟೆಗೆ ಮತ್ತೊಂದು ಶಾಟ್ ತೆಗೆಯೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ವಿಷ್ಣು ಸರ್ ಒಬ್ಬರನ್ನ ಕರೆಯೋದೊಂದು ಬಾಕಿ ಇರುತ್ತೆ. ಆದರೆ ರೂಮ್ಗೆ ಹೋಗಿ ವಿಷ್ಣು ಸರ್ ಅವರನ್ನು ಎಬ್ಬಿಸುವಂತಹ ಧೈರ್ಯ ಅಲ್ಲಿ ಯಾರಿಗೂ ಇರಲ್ಲ. ಅವರು ಸೂರಪ್ಪ ಬಾಬುರ ಹತ್ರ ಬಂದು ಅವರೊಂದು ಬಂದಿದ್ದರೆ ಎಲ್ಲ ರೆಡಿಯಾಗಿಬಿಡುತ್ತೆ ಅಂತ ಹೇಳ್ತಾರೆ. ಸರಿ ಅಂತ ಸೂರಪ್ಪ ಬಾಬು ಅವರು ವಿಷ್ಣು ಸರ್ ಅವ್ರನ್ನ ಎಬ್ಬಿಸ್ಲಿಕ್ಕೆ ಅಂತ ಹೋಟೆಲ್ ರೂಮ್ ಕಡೆ ಹೋಗ್ತಾರೆ. ಆದರೆ ಹೋಟೆಲ್ ರೂಮ್ಗೆ ಹೋದಾಗ ಅವರಿಗೊಂದು ಆಶ್ಚರ್ಯ ಕಾದಿರುತ್ತೆ. ಇವರು ವಿಷ್ಣು ಸರ್ ಅವ್ರನ್ನ ಎಬ್ಬಿಸ್ಬೇಕು ಅಂತ ರೂಮ್ಗೆ ಹೋದರೆ ವಿಷ್ಣು ಸರ್ ಅವರು ಅದಾಗಲೇ ಸ್ನಾನ ಮಾಡಿ ತಿಂಡಿ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಇವರು ಒಳಗೆ ಬಂದಿದ್ದನ್ನು ನೋಡಿ ಏನು ರಾಜ ಅಂತ ವಿಷ್ಣು ಸರ್ ಅವರು ಕೇಳ್ತಾರೆ. ಅಣ್ಣ, ಈ ರೀತಿ ಒಂದು ಶಾಟ್ ಇದೆ ಅಂತೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ನೀವು ರೆಸ್ಟ್ ಮಾಡ್ಬೋದು, ತಿಂಡಿ ತಿನ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ವಿಷ್ಣು ಸರ್ ಅವರು ತಿಂಡಿ ಕೂಡ ತಿಂದೆ ಅಲ್ಲಿಗೆ ಬಂದು ಆ ಸೀನನ್ನು ಒಂದು ಶೂಟಿಂಗ್ ಮಾಡಿ ಮುಗಿಸಿ 1 ಗಂಟೆ ತನಕ ಅಲ್ಲಿ ಇದ್ದು ನಂತರ ಹೋಗಿ ತಿಂಡಿ ತಿಂತಾರೆ. ಈ ರೀತಿ ಅವರೊಂದು ಶ್ರದ್ಧೆಯಿಂದ ಅವರ ಸಿನಿಮಾದ ಒಂದು ಶೂಟಿಂಗ್ಗಳಲ್ಲಿ ಭಾಗವಹಿಸ್ತಿದ್ರು ಅಂತಾಯಿತು. ಇನ್ನು ಇದೇ ರೀತಿ ಮೈಸೂರಿನಲ್ಲೂ ಕೂಡ ಒಂದಷ್ಟು ಆ್ಯಕ್ಷನ್ ಸೀನ್ಗಳನ್ನು ರಾತ್ರಿಯಲ್ಲಿ ಶೂಟಿಂಗ್ ಮಾಡಬೇಕಾಗಿರುತ್ತೆ. ವಿಷ್ಣು ಸರ್ ಅವರಿಗೆ ನಾರ್ಮಲ್ ಆಗಿ ರಾತ್ರಿಯಲ್ಲಿ ಶೂಟಿಂಗ್ ಇದೆ ಅಂದರೆ ಮೊದಲೇ ಹೇಳಿರಬೇಕಿತ್ತು. ಅವರು ಅದಕ್ಕೆ ತಕ್ಕ ಹಾಗೆ ಅವರ ಒಂದು ದಿನಚರಿಯನ್ನು ರೆಡಿ ಮಾಡ್ಕೊಳ್ತಿದ್ರು. ಈ ರೀತಿ ಮೈಸೂರಿಗೆ ಬಂದಾಗ ಸೂರಪ್ಪ ಬಾಬು ಅವರು ವಿಷ್ಣು ಸರ್ ಹತ್ರ ರಾತ್ರಿ ಒಂದಷ್ಟು ಆ್ಯಕ್ಷನ್ ಸೀನ್ಗಳನ್ನು ಶೂಟ್ ಮಾಡಬೇಕು ಅಂತಂದಾಗ ಅವರು ತಮಾಷೆಯಾಗಿ, ಅಲ್ಲ ನೀನು ಹೊರಗಡೆ ಕರ್ಕೊಂಬಂದ್ಬಿಟ್ಟು ಈಗ ನೈಟ್ ಶೂಟಿಂಗ್ ಆಗ್ತಿದೆಯಲ್ಲ ಅಂತ ಹೇಳ್ತಾರೆ. ಇದೇ ರೀತಿ ಶೂಟಿಂಗ್ಗೆ ಬಂದಮೇಲೆ ನಾನು 10 ಗಂಟೆ ಮೇಲೆಲ್ಲ ಮಾಡಲ್ಲ, 10 ಗಂಟೆಗೆ ಹೊರಟುಬಿಡ್ತೀನಿ ಅಂತ ತಮಾಷೆಯಾಗಿ ಹೇಳ್ತಾರೆ. ಆಗ ಸೂರಪ್ಪ ಬಾಬು ಅವರು, ಪರವಾಗಿಲ್ಲ ಅಣ್ಣ, ನೀವು 7 ಗಂಟೆ ಬಂದು 10 ಗಂಟೆಗೆ ಹೋಗಿ 25 ದಿನ ಆರಾಮಾಗಿ ನಾವು ಶೂಟಿಂಗ್ ಮಾಡೋಣ ಅಂತ ಹೇಳ್ತಾರೆ. ಆದರೆ ಯಾವಾಗ ಒಂದು ಶೂಟಿಂಗ್ ಆರಂಭ ಆಗುತ್ತೋ ಸತತ 7 ದಿನಗಳ ಕಾಲ ವಿಷ್ಣು ಸರ್ ಅವರು 7 ಗಂಟೆಗೆ ಬಂದು ರಾತ್ರಿ 2:30-3 ಗಂಟೆ ತನಕನೂ ಶೂಟಿಂಗ್ ಮುಗಿಸ್ಕೊಟ್ಟು ಹೋಗ್ತಿದ್ರಂತೆ. ಒಮ್ಮೆ ಇವರೊಂದು ಆ್ಯಕ್ಷನ್ ಸೀನನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ರೆ ಅದರಲ್ಲಿ ಪೂರ್ಣವಾಗಿ ಮಗ್ನವಾಗಿಬಿಡ್ತಿದ್ರು. ಹಾಗಾಗಿ 2 ಗಂಟೆವರೆಗೆ ಅಂತ ಶೆಡ್ಯೂಲ್ ಇದ್ದರೂ ಕೂಡ ಸೀನ್ ಸರಿಯಾಗಿ ಬರೋ ತನಕ ಇದ್ದು ಮುಗಿಸ್ಕೊಟ್ಟು 3 ಗಂಟೆ 3:15ಗೆಲ್ಲ ವಾಪಸ್ ಹೋಗ್ತಿದ್ರಂತೆ. ಇನ್ನು ಈ ರೀತಿ ಒಂದು 7 ದಿನಗಳ ಶೂಟಿಂಗು ನಡೆಯುತ್ತೆ. 7ನೇ ದಿನ ಅದು ಕೊನೆ ದಿನ. ಅದನ್ನು ಮುಗಿಸಿ ವಿಷ್ಣು ಸರ್ ಅವರು ಮರುದಿನ ಬೆಳಗ್ಗೆ ಅವ್ರ ಮನೆಗೆ ಹೋಗೋರು ಇರ್ತಾರೆ. ಆವತ್ತಿನ ರಾತ್ರಿ ಅವರ ಮನೆಯಲ್ಲಿ ಒಂದು ವಿಶೇಷವಾದ ಪೂಜೆ ಇರುತ್ತೆ. ಹೀಗಾಗಿ ಅವರು ವಾಪಸ್ಸು ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವತ್ತು ಶೂಟಿಂಗ್ ಎಲ್ಲ ಮುಗಿಯುತ್ತೆ. ವಾಪಸ್ ವಿಷ್ಣು ಸರ್ ಅವರು ಕಿಂಗ್ಸ್ ಕೋರ್ಟ್ ಹೋಟೆಲ್ಗೆ ಹೊರಡ್ತಾರೆ. ಅಲ್ಲಿ ಇದ್ದು ರೆಸ್ಟ್ ತೊಗೊಂಡು ಮಧ್ಯಾಹ್ನ 2 ಗಂಟೆಗೆ ಅವರು ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಇನ್ನೇನು ಅವರು ಅರ್ಧ ದಾರಿಯಲ್ಲೂ ಹೋಗಿಲ್ಲ, 5 ನಿಮಿಷ ಆಗಿರುತ್ತೆ ಹೋಗಿ. ಆಗ ವಾಪಸ್ ಅವರು ಸೂರಪ್ಪ ಬಾಬು ಅವರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು, ಇದನ್ನು ಫೈಟ್ ಮಾಸ್ಟರ್ಗೆಲ್ಲ ಹೇಳಬೇಡ, ನನಗೆ ಯಾಕೋ ಆ ಸೀನ್ ಸರಿಯಾಗಿ ಬಂದಿಲ್ಲ, ಅದನ್ನು ವಾಪಸ್ ಶೂಟ್ ಮಾಡೋಣ, ಸಂಜೆ ಬರ್ತೀನಿ ಅಂತ ಹೇಳ್ತಾರೆ.
ಇದು ಯಾವ ಸೀನ್ ಅಂದರೆ, ಗುರುದತ್ ಅವರ ಒಂದು ಭುಜದ ಮೇಲೆ ಅವರು ಕಾಲಿಟ್ಟು ಒಂದು ರೌಂಡಾಗಿ ಒಂದು ಮಾತಾಡ್ತಾರಲ್ಲ ಆ ಸೀನು. ಇದು ತುಂಬ ಐಕಾನಿಕ್ ಸೀನು. ಬಹಳಷ್ಟು ಜನರಿಗೆ ಕೋಟಿಗೊಬ್ಬ ಅಂದರೆ ಈ ಸೀನ್ ನೆನಪಾಗುತ್ತೆ. ಈ ಸೀನು ಯಾಕೋ ಸರಿಯಾಗಿ ಬಂದಿಲ್ಲ, ಇನ್ನೊಮ್ಮೆ ಮಾಡೋಣ ಅಂತ ವಿಷ್ಣು ಸರ್ಗೆ ಅನಿಸಿರುತ್ತೆ. ಆದರೆ ಅದಾಗಲೇ ಗುರುದತ್ ಅವ್ರದ್ದು ಎಲ್ಲ ಶೂಟಿಂಗ್ ಮುಗಿದಿದೆ ಅಂತ ಅವರು ಬೆಂಗಳೂರು ಕಡೆ ಹೊರಟಿರ್ತಾರೆ. ಆದರೆ ವಿಷ್ಣು ಸರ್ ಅವ್ರ ಈ ರೀತಿ ಇನ್ನೊಮ್ಮೆ ಮಾಡ್ತೀನಿ ಅಂತಂದಾಗ ಗುರುದತ್ ಅವರು ಕೂಡ ವಾಪಸ್ ಕರೆಸ್ಕೋತಾರೆ. ವಿಷ್ಣು ಸರ್ ಅವ್ರಿಗೆ ಮನೆಗೆ ಹೋಗೋದಿದೆ ಅಂತ ಸೂರಪ್ಪ ಬಾಬು ಅವರು ನೆನಪು ಮಾಡಿದಾಗ, ಪೂಜೆ ಇರೋದು ರಾತ್ರಿಗೆ, ನಾನು ಶೂಟಿಂಗ್ ಮುಗಿಸ್ಬಿಟ್ಟು ಆಮೇಲೆ ಹೋದ್ರೆ ನಡೆಯುತ್ತೆ, 12 ಗಂಟೆ ಒಳಗೆ ಅಲ್ಲಿ ಇದ್ರಾಯ್ತು ಅಂತ ಹೇಳ್ತಾರೆ. ಅವತ್ತು ಸಂಜೆ ಅವರು 6 ಗಂಟೆಗೆ ಶೂಟಿಂಗ್ ಬರ್ತಾರೆ. ಸುಮಾರು 8:30 ತನಕನೂ ಇದೊಂದೇ ಸೀನ್ದು ಶೂಟಿಂಗ್ ನಡೆಯುತ್ತೆ. ಈ ರೀತಿ 8:30 ತನಕನೂ ಶೂಟಿಂಗ್ ಮುಗಿಸ್ಬಿಟ್ಟು ನಂತರ ಅವರು ಮನೆಗೆ ಹೋಗ್ತಾರೆ. ಈ ರೀತಿ ಅವ್ರ ಮನಸ್ಸಿಗೆ ಯಾವುದೋ ಒಂದು ಶಾಟ್ ಸರಿಯಾಗಿ ಬಂದಿಲ್ಲ ಅಂದರೆ ಟೈಮಿಂಗ್ ಕೂಡ ಲೆಕ್ಕ ಇರದೆ ನಂತರ ಇನ್ನೊಮ್ಮೆ ಅದು ಸರಿ ಬರೋ ತನಕನೂ ವಿಷ್ಣು ಸರ್ ಅವರು ಪ್ರಯತ್ನ ಪಡ್ತಿದ್ರು. ಅವರ ಡೆಡಿಕೇಶನ್ನು ಆ ಮಟ್ಟಕ್ಕಿತ್ತು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ಕುತೂಹಲಭರಿತವಾದ ವಿಷಯಗಳನ್ನು ತಿಳ್ಕೋಬೇಕು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.